ಬೆಂಗಳೂರಿನಲ್ಲಿ ದೇವರ ವಿಗ್ರಹಗಳನ್ನು ಬಿಡದ ಖದೀಮರು ದೇವರ ವಿಗ್ರಹ ಕದ್ದಿದ್ದ 3 ಆರೋಪಿಗಳ ಬಂಧನ ಆಗಿದೆ. ಮೊಹಮ್ಮದ್ ರಬ್ಬಿ, ಮೊಹಮ್ಮದ್ ಯೂಸುಫ್ ಹಾಗೂ ಮೊಹಮ್ಮದ್ ಬಾಬು ಬಂಧಿತ ಆರೋಪಿಗಳು. ಪಶ್ಚಿಮ ಬಂಗಾಳ ಮೂಲದ ಆರೋಪಿಗಳು ಬೆಂಗಳೂರಿನಲ್ಲಿ ರಸ್ತೆ ಬದಿ ಪ್ಲಾಸ್ಟಿಕ್ ಕಬ್ಬಿಣ ಹಾಯ್ಕೊಂಡಿದ್ರು. ಈ ಆರೋಪಿಗಳು ನಂತರದಲ್ಲಿ ಮಾಡಿದ್ದೇನಪ್ಪಾ ಅಂದ್ರೆ ದೇವಾಲಯಗಳ ಬಾಗಿಲನ್ನ ಒಡೆದು ಕಳ್ಳತನ ಮಾಡೋದಕ್ಕೆ ಅಂತ ಶುರು ಮಾಡಿದ್ರು. ಪೂಜಾ ಸಾಮಗ್ರಿ ಸೇರಿದಂತೆ ಒಟ್ಟು 22 ವಿಗ್ರಹಗಳನ್ನ ಕಳ್ಳತನ ಮಾಡಿದ್ರು ಈ ಆರೋಪಿಗಳು. ದೇವರ ವಿಗ್ರಹಗಳನ್ನು ಬಿಟ್ಟಿರಲಿಲ್ಲ ಖದೀಮ್ರು. ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ ನೀವು, ಸಿಸಿಟಿವಿ ದೃಶ್ಯ. ರಾಮ, ಲಕ್ಷ್ಮಣ, ಸೀತಾ, ಹನುಮಂತ, ವೆಂಕಟರಮಣ, ಮುನೇಶ್ವರ ಸೇರಿದಂತೆ ಸಪ್ಪಲಮ್ಮ ದೇವಿ, ಸಿಡಿ ಈರಣ್ಣ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಇಂತಹ ವಿಗ್ರಹಗಳನ್ನ ಕದ್ಕೊಂಡು ಹೋಗಿದ್ರು. ಸದ್ಯ ಈ ಆರೋಪಿಗಳು ಈಗ ಅಂಧರಾಗಿದ್ದಾರೆ. ಬೆಂಗಳೂರಿನ ಕಾಡುಗೋಡಿ ಪೊಲೀಸರು ಈ ಆರೋಪಿಗಳನ್ನ ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಗ್ರಹಗಳನ್ನ ಗುಜರಿಗೆ ಮಾರಾಟ ಮಾಡೋದಕ್ಕೆ ಅಂತ ಯತ್ನಿಸಿದ್ರಂತೆ ನೋಡಿ. ದೇವರ ವಿಗ್ರಹ ಅಂತ ಗುಜರಿ ಅಂಗಡಿಯಲ್ಲಿ ಖರೀದಿ ಮಾಡಿಲ್ಲ. ಹೀಗಾಗಿ ವಿಗ್ರಹಗಳನ್ನ ಮೂಟೆ ಕಟ್ಟಿ ಗುಜರಿ ಬಳಿ ಬಿಸಾಕ್ ಹೋಗಿದ್ದಾರೆ ನೋಡಿ. ಬೆಂಗಳೂರಿನಲ್ಲಿ ಖದೀಮರು ದೇವರ ವಿಗ್ರಹಗಳನ್ನು ಬಿಟ್ಟಿಲ್ಲ. ಕದ್ದ ನಂತರ ಅವರು ಮಾರಾಟ ಮಾಡೋದಕ್ಕೆ ಹೋಗಿದ್ದೆಲ್ಲಿಗೆ? ಗುಜರಿ ಅಂಗಡಿಗೆ. ದೇವರನ್ನ ಎಲ್ಲರೂ ಕೂಡ ಗರ್ಭಗುಡಿ ಒಳಗಡೆ ಇಟ್ಟು ಪೂಜೆ ಮಾಡಿದರೆ ಇವರು ಗರ್ಭಗುಡಿ ಒಳಗಡೆ ಇದ್ದಂಥ ದೇವರ ಮೂರ್ತಿಯನ್ನೇ ಕದ್ದು ಗುಜರಿಗೆ ಹಾಕೋದಕ್ಕೆ ಅಂತ ತೆಗೆದುಕೊಂಡು ಹೋಗಿದ್ರು. ಆದರೆ ಗುಜರಿಗೆ ತೆಗೆದುಕೊಳ್ಳೋಂಥ ವ್ಯಕ್ತಿ ಏನಿದ್ದಾರೆ ದೇವರ ವಿಗ್ರಹ ಅನ್ನುವಂಥ ಕಾರಣಕ್ಕೆ ತೆಗೆದುಕೊಂಡಿಲ್ಲ. ತದನಂತರ ಇನ್ನೇನು ಎಲ್ಲೂ ತೆಗೆದುಕೊಳ್ಳಲ್ಲ ಅನ್ಸುತ್ತೆ ಅಂತ ಮೂಟೆ ಕಟ್ಟಿ ಅಲ್ಲೇ ಬಿಸಾಕ್ ಹೋಗಿದ್ದಾರೆ. ಈ 3 ಜನ ಆರೋಪಿಗಳನ್ನು ಈಗಾಗಲೇ ಕಾಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಸ್ತೆ ಬದಿ ಪ್ಲಾಸ್ಟಿಕ್ ಕಬ್ಬಿಣ ಹಾಯ್ಕೊಂಡಿದ್ದಂಥ ಈ ಆರೋಪಿಗಳು ಇದ್ಯಾಕೋ ವರ್ಕೌಟ್ ಆಗಲ್ಲ ಅಂತ ದೇವರ ವಿಗ್ರಹ ಕದಿಯೋದಕ್ಕೆ ಅಂತಾನೆ ಪ್ಲಾನ್ ಮಾಡಿಕೊಂಡು ಕದ್ದಿದ್ದು ಆಗಿತ್ತು. ಆದರೆ ಮಾರಾಟ ಆಗಿಲ್ಲ, ಕೊನೆಗೂ ಲಾಕ್ ಆಗಿದ್ದಾರೆ. ದೇವ್ರ ವಿಗ್ರಹನ ಕದ್ದಂಥವ್ರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ.